ಇಲ್ಲಿ ಎರಡನೇ ನೋಡಬಹುದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ. ಆಸ್ತಿಯ ಲಗತ್ತು ಮತ್ತು ಮಾರಾಟ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಸೆಕ್ಷನ್ 51. ಕೆಲವೊಂದು ಬುಕ್ಸ್ ಗಳಲ್ಲಿ ಕೊಟ್ಟಿದ್ದಾರೆ ಸೆಕ್ಷನ್ 60 ರಿಂದ 65 ವರೆಗೂ ಮತ್ತು ಆದೇಶ 21 ನಿಯಮ 41 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಕ್ಟ್ ಆಗಿ ಆಲ್ಮೋಸ್ಟ್ ಆಲ್ ಎಲ್ಲ ಬುಕ್ಸ್ ರೆಫರ್ ಮಾಡಿರ್ತಕ್ಕಂಥದ್ದು ಸೆಕ್ಷನ್ 60 ಮತ್ತು 64. ಇನ್ನೊಂದು ಬುಕ್ಸ್ ಗಳಲ್ಲಿ ಸೆಕ್ಷನ್ 51B ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ನೀವು ಯಾರು ಕನ್ಫ್ಯೂಸ್ ಆಗಬೇಡಿ. ಎಕ್ಸಾಮ್ ಅಲ್ಲಿ ಬರಬೇಕಾದ್ರೆ ನೀವು ಸೆಕ್ಷನ್ 51B ಅಂತಾನೆ ಬರೀರಿ. ಇಲ್ಲಿ ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಸೆಕ್ಷನ್ 51B empowers the court to order execution of a decree by attachment and sale or by sale without attachment of any property. The property of the judgment debtor can be attached and sold to satisfy the decree. The court is competent to attach the property if it is situated within the local limit of the jurisdiction of the court. ಇಲ್ಲೊಂದು ಕೇಸ್ ಲಾ ಬರುತ್ತೆ, MAA ರೌಫ್ ವರ್ಸಸ್ KG ಅಂತ ಬರ್ತದೆ. ಹಾಗೆ ಇನ್ನೊಂದು ಲಕ್ಷ್ಮೀಪತಿ AIR 1969 ಮ್ಯಾಟ್ 268. ಇಲ್ಲಿ ನಾವು ನೋಡಬಹುದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ ಅಂತಂದ್ರೆ ಏನಂತ ನೋಡೋದಾದ್ರೆ, ಒಬ್ಬ ಯಾರಾದ್ರೂ ಕೂಡ ಅಪರಾಧಿ ಇದ್ರೆ ಆತನ ಒಡೆತನದಲ್ಲಿ ಇರತಕ್ಕಂತಹ ಕೆಲವು ಆಸ್ತಿಗಳು ಅಂದ್ರೆ ಬೆಲೆ ಬಾಳುವಂತ ಮಾರಾಟ ಮಾಡುವಂತಹ ಆಸ್ತಿಗಳು, ಹೊಲಗಳಾಗ್ಲಿ, ಬಿಲ್ಡಿಂಗ್ಗಳಾಗ್ಲಿ, ಬೈಕ್ಸ್ಗಳಾಗ್ಲಿ, ಬ್ಯಾಂಕ್ ಅಕೌಂಟ್ಗಳಾಗ್ಲಿ, ಹೀಗೆ ಬೆಲೆ ಬಾಳುವಂತಹ ವಸ್ತುಗಳನ್ನ ಕೋರ್ಟ್ ಏನ್ ಮಾಡ್ತದೆ, ಅಟ್ಯಾಚ್ ಮಾಡ್ಕೊಳ್ತದೆ. ಯಾಕೆ ಅಂತ ನೋಡೋದಾದ್ರೆ, ಈ ಒಂದು ಪ್ರಕರಣವನ್ನು ಇತ್ಯರ್ಥ ಆಗುವವರೆಗೂ ಆತ ಏನಾದ್ರೂ ಆ ಆಸ್ತಿಗಳನ್ನ ಮಾರಾಟ ಮಾಡಿಕೊಂಡು ಕೋರ್ಟಿನ ನಿಯಮವನ್ನ ರೂಲ್ಸ್ ಗಳನ್ನ ಮುರಿದು ಆ ಆಸ್ತಿಗಳನ್ನ ಮಾರಾಟ ಮಾಡಬಾರದು ಅಥವಾ ಮಾರಾಟ ಮಾಡಿ ಅಥವಾ ಇಲ್ಲಿಂದ ಪರಾರಿ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಆತನನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತದೆ. ಆತನ ಒಂದು ಬೆಲೆ ಬಾಳುವಂತ ಎಲ್ಲ ಆಸ್ತಿಗಳನ್ನ ಕೋರ್ಟ್ ಅಟ್ಯಾಚ್ ಮಾಡ್ಕೊಳ್ತದೆ ಈ ಒಂದು ಪ್ರಕರಣ ಇತ್ಯರ್ಥ ಆಗುವವರೆಗೂ. ಸೊ ಹಾಗಾಗಿ ಕೋರ್ಟ್ ಇನ್ನೊಂದೇನಪ್ಪ ಅಂತಂದ್ರೆ, ಆ ಒಂದು ಜುರಿಸ್ಡಿಕ್ಷನ್ ಇರತಕ್ಕಂಥ ಆ ನ್ಯಾಯಾಲಯದ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಆಸ್ತಿಗಳನ್ನ ಮಾತ್ರ ಕೋರ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತದೆ ಸ್ನೇಹಿತರೆ. ಆದ್ರೆ ಆ ಒಂದು ಕೋರ್ಟಿನ ಒಂದು ವ್ಯಾಪ್ತಿಯಲ್ಲಿ ಬರದೇ ಇರತಕ್ಕಂತಹ ಆಸ್ತಿಗಳಲ್ಲಿ ಕೋರ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಪ್ರಾಪರ್ಟಿ ಅಂತ ಕೂಡ ಹೇಳ್ಬೋದು. ಅಂದ್ರೆ ಆ ಒಂದು ಜಪ್ತಿ ಮಾಡಿರ್ತಕ್ಕಂಥ ಆಸ್ತಿಯನ್ನ ಕೋರ್ಟು ಮಾರಾಟ ಕೂಡ ಮಾಡಬಹುದು ಸ್ನೇಹಿತರೆ. ಆತ ಮಾಡಿರ್ತಕ್ಕಂಥ ಕೆಲವೊಂದು ಅಪರಾಧಗಳಿಗೆ ಪರಿಹಾರವಾಗಿ ಆ ಪ್ರಾಪರ್ಟಿಗಳನ್ನ ಕೋರ್ಟ್ ಮಾರಾಟ ಮಾಡಿ ಯಾರು ಆ ಒಂದು ವಿಕ್ಟಿಮ್ ಆಗಿರುತ್ತಾರೋ ಅವರಿಗೆ ಪರಿಹಾರವನ್ನು ಕೊಡಬಹುದು.